ರಾಜ್ಯದ ಹಿತಕ್ಕಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಜೆಡಿಎಸ್ ಒಂದಾಗತ್ತಾ ಅನ್ನುವಂತ ಕುತೂಹಲ ಆಗಬೇಕು ಇಂಥ ಸಮಯದಲ್ಲಿ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ರಾಜ್ಯದ ಸಂಸದರ ಮೀಟಿಂಗ್ ಇದೆ. ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಬರ ವಿಚಾರವಾಗಿ, ಕಾವೇರಿ ಮೇಕೆದಾಟು ವಿಚಾರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಬಾಕಿ ಉಳಿದಿರುವಂತಹ ಯೋಜನೆಗಳ ಕುರಿತು ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆಶಿಯ ನೇತೃತ್ವದಲ್ಲಿ ಮಹತ್ವದ ಸಭೆಯಾಗತ್ತೆ. ರಾಜ್ಯದ ಹಿತಕ್ಕಾಗಿ ಮೂರು ಪಕ್ಷದ ಸಂಸದರು ಒಂದಾಗಬೇಕಾಗತ್ತೆ. ಆಗತ್ತಾ ಕ್ವಶನ್ ಮಾರ್ಕ್ ಅನ್ನೋದಕ್ಕಿಂತ ಕ್ವಶನ್ ಮಾರ್ಕೇ ಬರಬಾರದು. ಇಲ್ಲಿ ರಾಜ್ಯ ಸಮಸ್ಯೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಎದುರಿಸಬೇಕಾಗತ್ತೆ. ಭಾಷೆ ನೆಲ ಅಂತ ಬಂದಾಗ ನಾವೆಲ್ಲರೂ ಒಂದು ಅನ್ನೋದನ್ನ ಸಂದೇಶವನ್ನ ರವಾನೆ ಮಾಡಬೇಕು. ತಮಿಳುನಾಡು ಹೆಂಗಿರುತ್ತೆ ನೋಡಿ, ಅವರ ಭಾಷೆ ಅಂತ ಬಂದಾಗ, ನೆಲ ಅಂತ ಬಂದಾಗ ಆ ರೀತಿ ಕರ್ನಾಟಕದಲ್ಲೂ ಆಗಬೇಕು. ಆ ಪ್ರಯತ್ನ ಇವತ್ತಾಗತ್ತಾ, ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರ ಅನ್ನೋದು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಭವನದಲ್ಲಿ, ದೆಹಲಿಯ ಕರ್ನಾಟಕ ಭವನದಲ್ಲಿ ಮಹತ್ವದ ಸಭೆ ಆಗತ್ತೆ. ಅಲ್ಲಿ ರಾಜ್ಯದ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಸಹಜವಾಗಿ ನಿಮ್ಗೆಲ್ಲರೂ ಕೂಡ ಕುತೂಹಲ ಇರುತ್ತೆ. ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದು. ಬರ ಪರಿಸ್ಥಿತಿ ಮತ್ತು ಕೇಂದ್ರದ ನೆರವು ಅದನ್ನು ತಗೊಂಡು ಬನ್ನಿ ಅಂತ ಸಂಸದರಿಗೆ ತಾಕೀತು ಮಾಡ್ತಾರೆ. ರಾಜ್ಯಕ್ಕೆ ಏನೇನು ಬೇಕೋ ಯೋಜನೆ ತಗೊಂಡು ಬನ್ನಿ ಅಂತೇಳಿ. ರಾಜ್ಯವು ಎದುರಿಸ್ತಾ ಇರುವಂಥ ತೀವ್ರ ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗತ್ತೆ. ಸಂಸದರಿಗೆ ಮನವರಿಕೆ ಮಾಡಲಾಗತ್ತೆ. ಅಲ್ಲಿ ಕೇಂದ್ರ ಸರ್ಕಾರದಿಂದ ಅಗತ್ಯ ಮತ್ತು ಪರಿಹಾರ ಪಡೆಯುವಂಥ ಅಗತ್ಯ ಆರ್ಥಿಕ ಮತ್ತೆ ಪರಿಹಾರ ಪಡೆಯುವ ಬಗ್ಗೆ ಚರ್ಚೆ ಆಗತ್ತೆ. ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂಥ ಅನುದಾನಗಳು ಅದೆಲ್ಲವನ್ನ ಬರಬೇಕು, ಅದೆಲ್ಲವನ್ನ ಕೂಡ ನೀವು ಪ್ರಶ್ನೆ ಮಾಡಬೇಕು, ಧ್ವನಿ ಎತ್ತಬೇಕು ಅಂತೇಳಿ. ಇನ್ನು ಮೂರನೇದು, ರಾಜ್ಯದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗತ್ತೆ. ನೀರಾವರಿ ಯೋಜನೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ. ಪ್ರಮುಖವಾಗಿ ಮಹದಾಯಿ, ಮೇಕೆದಾಟು, ಕೃಷ್ಣ ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಗತ್ತೆ. ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಅನ್ನುವಂಥ ವಿಚಾರ ಬಂದಾಗ ಕೇಂದ್ರ ಸರ್ಕಾರದ ಬಳಿ ಬಾಕಿ ಇರುವಂತಹ ಕರ್ನಾಟಕದ ವಿವಿಧ ಅಭಿವೃದ್ಧಿ ಯೋಜನೆಗಳ ಪ್ರಸ್ತಾವನೆಗಳಿಗೆ ಶೀಘ್ರ ಅನುಮೋದನೆ ಪಡೆದುಕೊಳ್ಳಲು ಎಲ್ಲ ಸಂಸದರು ಪಕ್ಷಾತೀತವಾಗಿ ಒಟ್ಟಾಗಿ ಕೆಲಸ ಮಾಡುವಂತೆ ಮನವರಿಕೆ ಮಾಡಲಾಗುತ್ತೆ ಈ ಸಭೆಯಲ್ಲಿ. ಇನ್ನು ನಾಲ್ಕನೇದು, ಅಗತ್ಯ ಮೂಲ ಸೌಕರ್ಯ ಯೋಜನೆಗಳ ಬಗ್ಗೆ ಚರ್ಚೆ ಆಗತ್ತೆ. ಇಲ್ಲಿ ಯಾವೆಲ್ಲ ಅಂಶಗಳು ಇರುತ್ತೆ? ರಾಷ್ಟ್ರೀಯ ಹೆದ್ದಾರಿಗಳು, ರೈಲ್ವೆ ಯೋಜನೆಗಳು ಸೇರಿದಂತೆ ಪ್ರಮುಖ ಮೂಲ ಸೌಕರ್ಯ ಕಾಮಗಾರಿಗಳಿಗೆ ವೇಗ ನೀಡುವ ಬಗ್ಗೆ ಚರ್ಚೆ ಆಗತ್ತೆ. ಇದು ಪ್ರಮುಖ ಅಂಶಗಳು.